ಅಣ್ಣ ಬೆಲ್ಲ ಆಗ್ಬೇಕಿತ್ತು. ಅಣ್ಣ ಬೈ ಚಲೋ ಆಗ್ಯಾವ. ಆಯ್ತಲ್ಲ ನೋಡ ಮೆಣಸಿನ್ಕಾಯಿ ಹಾಕಿನಿ ಗಿಡ್ಡಿಗೆ ಹಾಕ್ರಪ್ಪ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬೇರೆ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ 4 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ನಾನು 4:15ಗೆ ಎದ್ದು ಫಸ್ಟಿಗೆ ಕೈಕಾಲು ಮುಖ ತಕ್ಕೊಂಡು ಇವಾಗಿದ್ರೆ ಅಡುಗೆ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಪೂರ್ತಿ ಕೆಲಸ ಮಾಡೋಂಗಿಲ್ಲ, ಸ್ವಲ್ಪ ಏನಾದರೂ ಒಂದು 5-10 ನಿಮಿಷ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಹೊರಗಡೆ ಹೋಗಿ ಯೋಗ ಮಾಡ್ತಿದ್ರಿ. ಅಂದರೆ ಬೆಳಗ್ಗೆ ಫಸ್ಟಿಗೆ ಅಡುಗೆ ಮನೆಗೆ ಬಂದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವಸ, ಇವಾಗ ಬೇಸಿಗೆ ಐತಲ್ರಿ, ಹಾಗಾಗಿ ಗಿಡಗಳಿಗೆ ಜಾಸ್ತಿ ನೀರು ಬೇಕಾಗ್ತಾವೆ. ಒಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಅದು ಜಲ್ದಿನೇ ಒಣಗಿ ಬಿಡ್ತಾವಲ್ರಿ. ಮತ್ತು ಜಾಸ್ತಿ ನೀರು ಹಾಕಿದಾಗ ಕೆಳಗಡೆ ಬಂದುಬಿಡ್ತಾವೆ. ನಾನು ಕೆಳಗಡೆ ಪ್ಲೇಟ್ನೂ ಇಟ್ಟಿಲ್ಲ, ಹಾಗಾಗಿ ಗಿಡ ಎಲ್ಲ ಕೆಳಗಡೆ ತೆಗೆದಿಟ್ಬಿಟ್ಟು ಜಾಸ್ತಿ ನೀರು ಹಾಕಿ ಒಂದು ಅರ್ಧ ತಾಸು ಇಟ್ಟು ಆಮೇಲೆ ಎತ್ತಿ ಇಡ್ತೀನಿ ನೋಡ್ರಿ. ಈ ಥರ ಮಾಡೋದು ಅಂದರೆ ಗಿಡ ಹಚ್ಚೋದು ಇಂಪಾರ್ಟೆಂಟ್ ಅಲ್ರಿ. ಅದನ್ನ ಯಾವ ರೀತಿ ನಾವು ಕಾಪಾಡ್ಕೊತೀವಿ ಅನ್ನೋದು ಮುಖ್ಯ ನೋಡ್ರಿ. ಅಂದರೆ ನಾವು ಎಷ್ಟು ಅವಕ್ಕೆ ಕೇರ್ ಮಾಡ್ತಿಲ್ಲ ಅಷ್ಟೇ ಚಲೋತ್ನಾಗೆ ಬೆಳಿತಾವೆ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಅಂದ್ರೆ ಮನಿ ಪ್ಲ್ಯಾಂಟ್ ತಂದೀವ್ರಿ, ಎಲ್ಲಿ ಇಡ್ಬೇಕ್ರಿ, ಯಾವ ಥರ ಅವನ್ನ ನೋಡ್ಕೋಬೇಕ್ರಿ ಅಂತೇಳಿ ಕೇಳಾಕತ್ತಿದ್ರು. ಅಂದ್ರೆ ಮನಿ ಪ್ಲ್ಯಾಂಟ್ ಏನಿತ್ತಲ್ರಿ ಪೂರ್ವ ದಿಕ್ಕಿಗೆ ಮತ್ತು ಅಗ್ನಿ ಮೂಲೆ ಒಳಗೆ, ಹಾಲ್ ಒಳಗೆ, ಎಂಟ್ರೆನ್ಸಿಗೆ ಇಟ್ರೆ ಒಳ್ಳೇದು ನೋಡ್ರಿ. ಅಂದರೆ ಎಲ್ಲ ಕಡೆ ಇಡ್ಬೋದು. ಮನ್ಕೋ ರೂಮ್ನಾಗೂ ಸಣ್ಣ ಬಾಟಲ್ ಒಳಗೆ ಕಟ್ ಮಾಡಿಬಿಟ್ಟು ಹಾಕಿಟ್ರೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ನೋಡ್ರಿ. ಮತ್ತು ಆಕ್ಸಿಜನ್ನು ಪ್ಯೂರಿಫೈ ಮಾಡುತ್ತೆ. ಹಾಗಾಗಿ ಮನಿ ಪ್ಲ್ಯಾಂಟ್ ಆಗಲಿ, ಸ್ನೇಕ್ ಪ್ಲ್ಯಾಂಟ್ ಆಗಲಿ ಹಚ್ಚೋದು ಒಳ್ಳೇದ್ರಿ. ಹಾಗಾಗಿ ಮತ್ತು ಅದು ಹಸಿರು ನೋಡ್ತಾ ಇದ್ರೆ ಮನ್ಸಿಗೆ ಒಂಥರ ಖುಷಿ ಆಗುತ್ತೆ. ಅದು ಹಾಗಾಗಿ ಆದಷ್ಟು ಮನೆಯೊಳಗೆ ಸಣ್ಣ ಪುಟ್ಟ ಗಿಡಗಳು ಹಚ್ಚೋದ್ರಿಂದ ನನಗಂತೂ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ. ಮನಿ ಪ್ಲ್ಯಾಂಟ್ ಏನಿಲ್ಲ ಅಗ್ನಿ ಮೂಲೆ ಒಳಗೆ ಮತ್ತು ಪೂರ್ವ ದಿಕ್ಕಿಗೆ ಇಟ್ಟರೆ ಒಳ್ಳೇದು ನೋಡ್ರಿ. ಅಂದರೆ ಉತ್ತರ ದಿಕ್ಕಿಗೂ ಇಡ್ಬೋದು ಮತ್ತು ಕುಬೇರ ಮೂಲೆ ಒಳಗೂ ಇಡ್ಬೋದು ರೀ. ಅಂದರೆ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಒಳ್ಳೇದಾಗುತ್ತಂತ ಇಟ್ಬಿಟ್ರೆ ಒಳ್ಳೇದಾಗುತ್ತೆ ನೋಡ್ರಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಯಾರ್ದು ಕೇಳಬೇಕು ಯಾರ್ದು ಬಿಡ್ಬೇಕಂತ ಗೊತ್ತಾಗಂಗಿಲ್ಲ ನೋಡ್ರಿ. ನಾನು ಕೆಲವೊಂದು ಇಡೋದೊಳಗೆ ನೋಡಿದ್ದೀನಿ, ಒಬ್ಬರು ಅಲ್ಲಿಡಬಾರ್ದು ಇಲ್ಲಿಡಬಾರ್ದು ಅಂತಾರು. ಗಿಡಗಳೇನ್ರಿ ಯಾವ ದಿಕ್ಕಿಗೆ ಇಟ್ರೂ ಎಲ್ಲ ಒಳ್ಳೇದನ್ನೇ ಮಾಡ್ತಾವೆ. ಯಾಕೆಂದರೆ ಗಿಡಗಳಿಂದನೇ ನಾವು ಬದುಕೋದು. ಗಿಡ ಇಲ್ಲಾಂದ್ರೆ ಬದುಕಕ್ಕೆ ಆಗಂಗಿಲ್ಲ ಅಲ್ರಿ. ಒಳ್ಳೆ ಗಾಳಿ ಬೇಕಂದ್ರೆ ಗಿಡ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿದ್ದಿದ್ದೇ ಐತ್ರಿ. ನಾನು ಗಿಡಗಳಿಗೆಲ್ಲ ನೀರು ಹಾಕಿ ಯೋಗ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದು ನೋಡ್ರಿ. ನನಗಂತೂ ಬೆಳಗ್ಗೆ ಸೂರ್ಯೋದಯ ನೋಡೋದಂದ್ರೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ. ಬೆಳಗ್ಗೆ 6 ಗಂಟೆ ಆಗಿ 23 ನಿಮಿಷಕ್ಕೆ ಕರೆಕ್ಟಾಗಿ ಸೂರ್ಯೋದಯ ಆಗುತ್ತೆ ನೋಡ್ರಿ. ಅಂದರೆ ನಮಗೆ ಕಾಣೋದು 6 ಗಂಟೆ 23 ನಿಮಿಷಕ್ಕೆ ಮಸ್ತಾಗಿ ಸೂರ್ಯೋದಯ ಆಗ್ತಾ ಇರ್ತೈತಿ. ನೋಡ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ರೀ. ಬೆಳಗಿನ ಜಾವ ಮಾತ್ರ ಸೂರ್ಯೋದಯ ನೋಡೋದೇ ಒಂದು ಮನಸ್ಸಿಗೆ ಖುಷಿ ಕೊಡುತ್ತಲ್ರಿ. ನಾನಂತೂ ಒಂದು 5-10 ನಿಮಿಷ ನಿಂತು ಸೂರ್ಯೋದಯ ನೋಡಿ ನಮಸ್ಕಾರ ಮಾಡಿಕೊಂಡೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ. ಇವಾಗಿದ್ರೆ ಸೂರ್ಯೋದಯನೂ ನೋಡ್ಕೊಂಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸೂರ್ಯೋದಯ ಟೈಮ್ಗಂತೂ ಪಕ್ಷಿಗಳ ಸೌಂಡ್ ಅಂತೂ ಇನ್ನಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ. ಈಗಿದ್ರೆ ಹಸ್ಲಕ್ಕೆ ನೀರು ಹಾಕೋದು, ಅಂಗಳಕ್ಕೆ ನೀರು ಹಾಕೋದ್ರಿ. ಅಂದರೆ 7 ಗಂಟೆ ತನಕ ಎಲ್ಲ ಮನೆ ಕೆಲಸ ಮುಗಿದು ಬಿಡುತ್ತೆ. ಆಮೇಲೆ 7:15ಗೆ ಜಳಕ ಮುಗಿಯುತ್ತೆ. 8-8:15ಗೆಲ್ಲ ನಾಷ್ಟ ರೆಡಿ ಆಗುತ್ತೆ ರೀ. ನಮ್ಮ ಮನ್ಯಾಗಂತೂ 8:15ಗೆ ನಾಷ್ಟ ರೆಡಿ ಆಗುತ್ತೆ. ಇವಾಗಿದ್ರೆ ಅವಕ್ಕೆಲ್ಲ ನೀರು ಹಾಕಿಟ್ಟಿದ್ದೆ ಅಲ್ರಿ ಗಿಡಗಳಿಗೆ. ಬೆಳಗ್ಗೆನೆ ಹೊಸ್ಲಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಬಂದುಬಿಟ್ಟು ಅವನ್ನೆಲ್ಲ ಎಲ್ಲಿ ಇದ್ವಲ್ಲ ಜಾಗಕ್ಕೆ ಎತ್ತಿಟ್ಬಿಟ್ಟು ನೀಟಾಗೆ ಗ್ಯಾಸ್ ಕಟ್ಟಿ ಎಲ್ಲ ರೆಡಿ ಮಾಡಿಬಿಟ್ಟು ಜಳಕ ಮುಗಿಸ್ಕೊಂಡು ಬಂದ ತಕ್ಷಣ ನಾಷ್ಟಕ್ಕೆ ರೆಡಿ ಮಾಡೋಕ್ಕೆ ಬರುತ್ತೆ ನೋಡ್ರಿ. ಇವತ್ತು ಸ್ವಲ್ಪ ಅರ್ಬಿನೂ ಜಾಸ್ತಿ ಇದ್ದು ಫಸ್ಟಿಗೆ ಅರ್ಬಿ ಎಲ್ಲ ತೊಳೆದ್ಬಿಟ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಬೇಕಂತ ಅಂದಿದ್ದೆ ರೀ. ಆದರೆ ನನ್ನ ಮಕ್ಕಳು ಇವತ್ತು ನಾಷ್ಟಕ್ಕೆ ರೆಡಿ ಮಾಡ್ಯಾರು. ತನು ಮನೋ ಕೂಡ್ಬಿಟ್ಟು ಯಾವ ಥರ ಮಾಡ್ಯಾರಂತೆ ನೀವು ನೋಡ್ಕೊಂಬರ್ರಿ. ಅಣ್ಣ ತಂಗಿ ಜಾಸ್ತಿ ಕೆಲಸ ಮಾಡೋಕ್ಕಿಂತ ಜಗಳ ತೆಗೆದ ಜಾಸ್ತಿ ಆಗಿರ್ತೈತಿ. ಅದ್ರಾಗ ಪಾಪ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ತನೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲಿಲ್ಲ. ನಮ್ಮ ಮನೆಯವರಂತೂ ಪಕ್ಕ ಹೆಲ್ಪ್ ಮಾಡ್ತಾರೆ. ಚಟ್ನಿ ಹಾಕಿ ತೆಗಿಯೋದ್ರ ಪೈಲ ಮಿಕ್ಸ್ ಮಾಡು. ಚಟ್ನಿ ಅದ್ರೊಳಗೆ ಹಾಕಿ ತೆಗಿ ಅಂದೆ. ಮೊಬ್ಬು ಕುರಿಯೈತೆ ನೋಡಲಿ. ನಾ ಚಟ್ನಿ ಚಮಚಲ ಇದನ್ನೇ ಅದ್ರ ಮಾಡೋದು. ಆಯ್ತು ಯಾವುದೋ
ನಾನು ನೀರಿನ ಬಿದ್ದು ಯಾರು ಇದನ್ನ ಹಾಕ್ತಿರ್ತಾರೆ ನೀನು ಒಳಗೆ ಜಿಗಿದ್ದೆ ಅವ್ರಿಗೆ ತೆಗಿತೆ ಹಗ್ಗ ಹೋಗಿತ್ತೆ ಹಗ್ಗ ಎದಕ್ಕೆ ಜಿಗಿದು ಚಮಚ ಇತ್ತಿಲ್ಲ ನಿನ್ ಬಲ್ಲಿ ಚಮಚ ಇರ್ಲಿಕ್ಕಂದ್ರೆ ಅದೊಂದು ಮಾತಾಡಿ ಚಮಚ ಇತ್ತಿಲ್ಲ ನೋಡು ಟೇಸ್ಟ್ ನೋಡು ಮೆಣಸಿನ್ಕಾಯಿ ಹಾಕಿನಿ ಅಕ್ಕ ಖಾರ ಅದ ನನ್ನ ಮಕ್ಕಳಾಗೆ ಹಾಕ್ತೀನಿ ನಾನು ಹಾಕಿ ಹಾಕ್ತೀನಿ ಕರ್ದು ಹಾಕಿಲ್ಲ ತೊಂಬ ಅದ್ರ ಗಿಡ ಗಿಡ ಐತಿ ಗಿಡಿಗೆ ಹಾಕ್ರಪ್ಪ ಇಲ್ಲ ಗೋವಾ ಡಿಟಿ ಗೋವಾ ಡಿಟಿ ಕರ್ನಾಟಕ ಗೋವಾ ಡೈರೆಕ್ಟ್ ರೇಟ್ ಸಕ್ಕರೆ ಸಕ್ಕರೆ ಅದಕ್ಕಲ್ಲ ಇದಕ್ಕೆ ಹಿಟ್ಟು ಹಾಕ್ತಿರ್ತಾರೆ ಅದು ಅನ್ಸಿರ್ತೀನಿ ನೋಡು ಆ ನಾಯಿದು ಒಂದು ಇದಕ್ಕೆ ಸಾಕು ನಾಯಿ ತೊಗೊಂಡು ಹೋಗಿ ತಿಂದು ನೋಡು ಅಲ್ಲೇ ಹಾಕಿಲ್ಲ ನಮ್ಮ ಪಪ್ಪ ಸ್ಪ್ರೇ ಹೊಡಿಯತ್ತ ಹೇಳಿ ನಾ ಹೊಡೆದನೆ ಅದೆಲ್ಲ ಕಡಿತಿರಲ್ಲ ನಮಗೆ ಹೊಡಿತಾರೆ ಚಟ್ನಿ ಚಲೋ ಆಗಿರಿ ಪಕ್ಕ ತಿಂದು ನೋಡು ಆಮೇಲೆ ಹೇಳು ಚಲೋ ಆಗಿತ್ತು दानी सर वन साउंड पूरा क्या मम्मी पापा क्या ये हिट कोटर भी नहीं है इसको ಫೈನಲಿ ತನು ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟಿದ್ಲು ರೀ ಮನುಗೆ ಮನು ನಾಷ್ಟ ಮಾಡಿಬಿಟ್ಟು NCC ಕ್ಲಾಸಿಗೆ ಹೋಗಿದ್ದ. ಈಗಿದ್ರೆ ನಾನು ಜಳಕ ಎಲ್ಲ ಮುಗಿಸಿ ಅಂದ್ರೆ ಅರ್ಬಿ ತೊಳೆದು ಜಳಕ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದ್ರೆ ಚಟ್ನಿ ರೆಡಿ ಇತ್ತು. ಆ್ಯಕ್ಚುಲಿ ನಾನು ಮಾಡಿಬಿಟ್ರೆ ನಮ್ಮ ಮನೆಯವ್ರು ಸಾಂಬಾರು ಯಾಕೆ ಮಾಡಿಲ್ಲ ಅಂತೇಳಿ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವತ್ತು ತನು ಮಾಡಿದ್ಲಲ್ಲ ಹಾಗಾಗಿ ಸುಮ್ಮನೆ ಚಟ್ನಿ ಜೊತೆ ತಿನ್ನಾಕತ್ತಿದ್ರು. ಅಂದರೆ ನಾನು ಮಾಡಿಬಿಟ್ರೆ ಪಲ್ಯ ಮಾಡಬೇಕಿಲ್ಲ ಸಾಂಬಾರು ಮಾಡಬೇಕಿಲ್ಲ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದ್ರಾಗ ನಮ್ಮ ಮನೆಯವ್ರಿಗೆ ಸಾಂಬಾರು ಇದ್ರೇ ಒಂಥರ ಏನೋ ಸಮಾಧಾನ ರೀ. ಇವತ್ತು ಬರೀ ಚಟ್ನಿ ಅಷ್ಟೇ ಮಾಡಿ ನಾನು ಜಳಕ ಮುಗಿಸ್ಕೊಂಡು ಬಂದು ಪಡ್ಡು ಹಾಕಿ ಕೊಡಾಕಂತೀನಿ ನೋಡ್ರಿ. ಪಡ್ಡಂತೂ ಈ ಥರ ಮಸ್ತಾಗೆ ಸಾಫ್ಟಾಗೆ ಬರ್ತಾವೆ ರೀ. ಟೇಸ್ಟ್ನು ಸಖತ್ತಾಗಿರ್ತಾವೆ. ಚಟ್ನಿ ಅಷ್ಟೇ ಇದ್ರೂ ನಡೆಯುತ್ತೆ. ಆದರೆ ಅದು ರೂಢಿ ಆಗಿಬಿಟ್ಟಿರ್ತೈತಲ್ರಿ ಸಾಂಬಾರು ತಿಂದ್ಬಿಟ್ಟು. ಹಾಗಾಗಿ ಈಗ ಅವರಿಗೆಲ್ಲ ಮಾಡಿಕೊಟ್ಬಿಟ್ಟು ಅಂದ್ರೆ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟು ನಾನು ನಾಷ್ಟಕ್ಕೆ ರೆಡಿ ಮಾಡಿಕೊಂಡು ಅಂದರೆ ಚಟ್ನಿ ರೆಡಿ ಮಾಡಿ ಇಟ್ಟಿಲ್ಲ ತನೂ ರೀ. ಪಡ್ಡಷ್ಟೇ ರೆಡಿ ಮಾಡಿಕೊಂಡು ನಾಷ್ಟ ಮಾಡಾಕಂತೀನಿ ನೋಡ್ರಿ. ನಾಷ್ಟ ಮಾಡೋಣ ಬರ್ರಿ. ಮತ್ತು ಎಲ್ಲ ಕೆಲಸ ಮುಗಿಸೋಟ್ಟಿಗೆ ನಾಷ್ಟಕ್ಕೆ ಈ ಥರ ರೆಡಿ ಮಾಡಿ ಪ್ಲೇಟ್ ಹಚ್ಚಿ ಕೊಟ್ಬಿಟ್ರಂತೂ ಜಾಸ್ತಿ ಖುಷಿ ಆಗುತ್ತಲ್ರಿ. ಆದರೆ ಹೆಣ್ಮಕ್ಳು ಬೇಡ ಬರಬೇಕು ಈ ಥರ ಎಲ್ಲ ಸಿಗ್ಬೇಕಂದ್ರೆ ನಾವು ಶ್ರಮ ಪಟ್ಟರೆ ನಮಗೆ ತಿನ್ನಕ್ಕೆ ಸಿಗೋದು ನೋಡ್ರಿ. ಈಗಿದ್ರೆ ನಾಷ್ಟ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಧ್ಯಾಹ್ನ 1:30 ಆಗೈತೆ ನೋಡ್ರಿ. ಮತ್ತು ಅಡುಗೆ ಏನು ಮಾಡ್ತೀರಿ ಅಂತೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಏನಾದರೂ ಒಂದು ಮಾಡಲೇಬೇಕಲ್ರಿ. ರೊಟ್ಟಿ ಪಲ್ಯ ಮಾಡ್ತೀನಂತಂದೆ ರೊಟ್ಟಿ ಇಬ್ಬರು ಅಂತಂದರು. ಅದಕ್ಕಾಗಿ ಪಡ್ಡು ಹಿಟ್ಟಿದ್ದ ಅದ್ರೊಳಗಿನ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಅದನ್ನೇ ಮಸಾಲ ಪಡ್ಡು ಮಾಡಿ ಕೊಡಾಕಂತೀನಿ ನೋಡ್ರಿ. ನಾನು ಇದ್ರ ಜೋಳದ ನುಚ್ಚನ್ನು ರೆಡಿ ಮಾಡೋಣ ಅಂತ ಹೇಳಿ ಈ ಕಡೆ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅಂದರೆ ನನಗೆ 2 ಟೈಮ್ ಪಡ್ಡು ತಿಂದುಬಿಟ್ರೆ ಪಿತ್ತ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಒಂದು ಟೈಮ್ ತಿಂದರೆ ಸಾಕಾಗುತ್ತೆ. ಮಧ್ಯಾಹ್ನ ಅದನ್ನ ತಿಂದುಬಿಟ್ರೆ ಪಿತ್ತ ಆಗುತ್ತೆ ಅಂತೇಳಿ ನಾನು ಜೋಳದ ನುಚ್ಚನ್ನು ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಎಲ್ಲರಿಗೆ ಆದರೆ ರೊಟ್ಟಿ ಮಾಡ್ಬೋದಿತ್ತು. ನಾನು ಒಬ್ಬಕ್ಕಿಸ್ಲಿಂದ ಮತ್ತು ನಾಯಿಗೆ ಒಂದು ಸ್ವಲ್ಪ ಮಾಡಬೇಕಂತ ನುಚ್ಚ ರೆಡಿ ಮಾಡಾಕಂತೀನಿ ನೋಡ್ರಿ. ಭಾಳ ಮಸ್ತಾಗಿರುತ್ತೆ. ಗೊಂಜಾಳ ನುಚ್ಚಾಗಲಿ ಜೋಳದ ನುಚ್ಚಾಗಲಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಈ ಥರ ಮಾಡ್ಕೊಂಡು ತಿನ್ನೋದು. ಆದರೆ ಈಗಿನ ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ. ನಮಗೂ ಸಣ್ಣವರಿಂದ ಇಷ್ಟ ಆಗ್ತಿತ್ತಿಲ್ಲ. ಇತ್ತೀಚೆಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಮಾಡೋರು ನಾವು ಇರ್ತೀವಿ, ತಿನ್ನೋರು ನಾವೇ ಇರ್ತೀವಿ. ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದುಬಿಟ್ರೆ ಆಗುತ್ತಲ್ರಿ. ಫಸ್ಟಿಗಿದ್ರೆ ಜೋಳದ ನುಚ್ಚಿಗೆ ನೀರು ಬಿಸಿ ಮಾಡಿ ಅದಕ್ಕೆ ಉಪ್ಪು ಹಾಕಿ ಜೋಳದ ನುಚ್ಚನ್ನು ಹಾಕಿಬಿಟ್ಟು ಚಲೋ ಹೊತ್ನಾಗ ಒಂದು 5-6 ನಿಮಿಷ ಕುದಿಸ್ಬಿಟ್ಟು ಹಾಲು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡ್ರಿ. ಆ್ಯಕ್ಚುಲಿ ಮಜ್ಜಿಗೆ ಸಾರು ಅಂತೀವಿ ನಾವು, ಅದನ್ನೂ ಟೇಸ್ಟ್ ಇರುತ್ತೆ ರೀ. ಮಜ್ಜಿಗೆ ಸಾರು ಹುಂಚಿಕಾಯಿ ಸಾರು ಅಂತ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಆದರೆ ಇವತ್ತು ಒಬ್ಬಕ್ಕಿಸಲಿಂದ ಎಲ್ಲಿ ಮಾಡೋದು ಅಂತೇಳಿ ನಾನು ಬರೀ ಹಾಲು ಹಾಕ್ಕೊಂಡು ಊಟ ಮಾಡಿದ್ದು. ಫಸ್ಟಿಗಿದ್ರೆ ನಾಯಿಗೆ ಊಟಕ್ಕೆ ಹಾಕಿಬಿಟ್ಟು ಆಮೇಲೆ ನಾನು ಊಟ ಮಾಡೋದು ನೋಡ್ರಿ. ಇದನ್ನಂತೂ ಬಾಗಲ್ದಾಗ ಬಂದು ಕುಂತ್ಬಿಟ್ಟು ಇಟ್ಟು ಜೀವ ತಿಂತೈತ್ಲ.
ಏನು ಹಾಕಿದ್ರು ಮತ್ತೆ ತಿನ್ನೋದು ಮತ್ತು ಬಾಕಲ್ದಾಗನ ಬಂದು ಕುಂದ್ರೋದು ಆ ಥರ ಸ್ವಲ್ಪ ಗೇಟ್ ಕೊಲ್ಲ ಬಿಟ್ಟರೆ ಸಾಕ್ರಿ ಹೊಡ್ಕೊಂತ ಬಂದು ಬಾಕಲ್ ಹತ್ರನೇ ಬಂದು ಕುಂದ್ರುತ್ತೆ. ಅದಕ್ಕೂ ನುಚ್ಚ ಹಾಲು ಹಾಕಿ ಇಡಾಕಂತೀನಿ ನೋಡಿರಿ. ಅಂದರೆ ರೊಟ್ಟಿ ಇಲ್ಲಾಂದರೆ ಚಪಾತಿ ಬಿಸಿ ಇದ್ದರೆ ರೊಟ್ಟಿ ತಿನ್ನೋದು, ಆದರೆ ಚಪಾತಿ ಮಾತ್ರ ಇಷ್ಟಪಟ್ಟು ತಂಗೋದು ತಿನ್ನೋದ್ರಿ. ನಮ್ಮ ಮನ್ಯಾಗಂತೂ ಚಪಾತಿ ರೊಟ್ಟಿ ಸ್ಟಾಕ್ ಉಳಿಯಂಗೆ ಇಲ್ಲರಿ. ಯಾಕಂದ್ರೆ ಎಲ್ಲರೂ ಬಂದವರೆಲ್ಲ ತನು ಮನು ಮತ್ತು ನಮ್ಮ ಮನೆಯವರಂತೂ ನಾನು ಹಾಕಿರ್ತೀನಿ, ಮತ್ತು ಅವ್ರು ಬಂದು ಹಾಕಿಬಿಟ್ರೆ ನಾನು ಎಷ್ಟೇ ಮಾಡಿಟ್ರು ಖಾಲಿ ಆಗ್ತಾ ಇರ್ತಾವೆ. ಈಗಿದ್ರೆ ನಾನು ನುಚ್ಚ ಹಾಲು ಊಟ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಕೆಲವೊಬ್ರು ಕೇಳ್ತೀರಿ ಬರೀ ಏನು ಕೆಲಸನೇ ಮಾಡ್ತೀರಿ ಮತ್ತು ಮೊಬೈಲ್ ಅದು ನೋಡ್ತಿರಿಲ್ಲ ಅಂತೇಳಿ. ನಾನು ನೋಡ್ತಿರ್ತೀನಿ ರೀ. ಕೆಲಸ ಮುಗಿದ ತಕ್ಷಣ 1 ತಾಸು ಅರ್ಧ ತಾಸು ಈ ಥರ ನೋಡ್ತಾ ಇರ್ತೀನಿ. ನನಗೆ ಜಾಸ್ತಿ ಹೊತ್ತು ಮೊಬೈಲ್ ನೋಡೋಕ್ಕೆ ಆಗಂಗಿಲ್ಲ ರೀ. ಯಾಕಂದರೆ ಎಡಿಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರ್ತೈತಿ. ನಂಗೆ ಜಾಸ್ತಿ ಮೊಬೈಲ್ ನೋಡಿಬಿಟ್ರೆ ಕಣ್ಣು ತಲೆನೂ ಬರ್ತಾ ಇರ್ತೈತಿ. ಟಿ ವಿ ಆದರೂ ಅಷ್ಟೇ ರೀ. ಟಿ ವಿ ಆಗಲಿ ಮೊಬೈಲ್ ಆಗಲಿ 1 ತಾಸ್ಗಿಂತ ಜಾಸ್ತಿ ನೋಡಿಬಿಟ್ರೆ ತಲೆ ನೋಸೋದಂತೂ ಗ್ಯಾರಂಟಿ ರೀ. ಹಾಗಾಗಿ ನಾನು ಜಾಸ್ತಿ ನೋಡೋಂಗಿಲ್ಲ, ಒಂದು ಅರ್ಧ ತಾಸು ಅಷ್ಟೇ ನೋಡ್ತಿರ್ತೀನಿ. 1 ತಾಸು ಅರ್ಧ ತಾಸು ಮತ್ತು ಸ್ವಲ್ಪ ರೆಸ್ಟ್ ಮಾಡೋದು ಮತ್ತಷ್ಟೇ ನೋಡೋದು ಆ ಥರ ಮಾಡ್ತಿರ್ತೀನಿ ರೀ. ಏನು ಜಾಸ್ತಿ ಕೆಲಸ ಇರೋಂಗಿಲ್ಲಲ್ಲ. ನಾನು ಕೆಲಸ ಮಾಡಂದಾಗ ನಿಮ್ಮ ಸಂಗೀತ ವಿಡಿಯೋ ಮಾಡ್ತಿರ್ತೀನಿ. ಕೂತಾಗ ಏನು ವಿಡಿಯೋ ಮಾಡೋದು, ಕುಂತೀನಿ ನಿಂತೀನಿ ಈ ಥರ ವಿಡಿಯೋ ಮಾಡೋದಾಗ್ಬಿಡುತ್ತೆ ರೀ. ಹಾಗಾಗಿ ಕೆಲಸ ಮಾಡಂದಾಗ ಅಷ್ಟೇ ಲಾಗ್ ಮಾಡಿಬಿಟ್ಟು ನಿಮ್ಮ ಸಂಗಟ ಶೇರ್ ಮಾಡ್ಕೋತಾ ಇರ್ತೀನಿ. ಖಂಡಿತ ನಿಮ್ಗೆ ಲಾಗ್ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ ರೀ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ ದೊಡ್ಡದಾಗಲಿ ಅಂತ ನನಗೆ ಆಸೆ ಐತ್ರಿ. ಆದರೆ ಆಸೆ ಪ್ರತಿ ಸಲನೂ ನಿರಾಶೆ ಆಕತ್ತೈತಿ. ನೋಡೋಣ ದೇವ್ರು ಯಾವಾಗ ಕೈ ಹಿಡಿತಾನೋ ಗೊತ್ತಿಲ್ಲ. ಆದರೆ ಒಂದಿಲ್ಲ ಒಂದು ದಿವಸ ಕೈ ಹಿಡಿತಾನ ಅಂತ ನಾನು ನಂಬಿದ್ದೀನಿ. ಈಗಿದ್ರೆ ನಾನು ಶೇಂಗಾ ಚಕ್ಕಿ ರೆಡಿ ಮಾಡಾಕಂತೀನಿ ನೋಡಿರಿ. ನನ್ನ ಮಕ್ಕಳು ಕೇಳಾಕತ್ತಿದ್ರು. ಅಂದರೆ ಹೊತ್ತು ಮುಳುಗ್ಲು ಏನಾದರೂ ಮಾಡಿರಿ ಮಮ್ಮಿ ಅಂತ ಹೇಳಿ ಕೇಳಾಕ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಾಗ ಬ್ಯಾಸ್ಗೆಗಂತೂ ಸಂಜೆ ಆಯ್ತಿಲ್ಲ ಏನು ಮಾಡ್ತೀರಿ ಅಂತೇಳಿ ಕೇಳಾಕತ್ತಿರ್ತಾರೆ. ದಿನ ಏನು ಮಾಡೋದಪ್ಪ ಅಂತ ಅನ್ನಿಸ್ತಿರ್ತೈತಿ. ಅಂದರೆ ಕರೆದಿದ್ದು ಮಾಡಬೇಕಾಗುತ್ತೆ, ಅದು ಇಷ್ಟ ಆಗುತ್ತೆ. ಅದ್ರ ಬಿಟ್ಟು ಮತ್ತೇನು ಮಾಡೋದು. ಹಾಗಾಗಿ ಇವತ್ತು ಸ್ವಲ್ಪ ಹೆಲ್ದಿಯಾಗಿಯೂ ಇರಲಿ ಅಂತ ಶೇಂಗಾ ಚಕ್ಕಿ ರೆಡಿ ಮಾಡಾಕಂತೀನಿ ನೋಡಿರಿ. ಫಸ್ಟಿಗೆ ಶೇಂಗಾನ ಹುರಿದು ತೊಗೋಬೇಕಾಗುತ್ತೆ ರೀ. ಶೇಂಗಾ ಹುರಿದು ತೊಗೊಂಡು ಆಮೇಲೆ ತಣ್ಣಗಾದ್ಮೇಲೆ ಈ ಥರ ಒಂದು ಕಲ್ಲಿಂದ ಸ್ವಲ್ಪ ಲೈಟಾಗಿ ತಿಕ್ಕಿ ಕೇರ್ಕೋಬೇಕಾಗುತ್ತೆ ರೀ. ನಾನು ತಿಕ್ಕಾಕಂತೀನಿ, ನನ್ನ ಮಗಳು ಇದ್ರಾಗ ಊದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಎಲ್ಲ ಕಡೆ ಆಗುತ್ತೆ ಸಿಪ್ಪಿ ಅಂತ ಹೇಳಿ ಬೇಯಾಕತ್ತಿದ್ದೆ ರೀ. ಅಂದರೆ ಏನಾದರೂ ಕಾರ್ಬಾರ್ ಮಾಡೋದು ಮತ್ತು ಬೈಸ್ಕೋದು ಮತ್ತು ಶಟ್ಕೋದು ಆ ಥರ ಮನೆ ಅಂದಮೇಲೆ ಇದ್ದಿದ್ದಲ್ರಿ. ಆ ಥರ ಇದ್ರೇ ಮನೆ ಅನ್ಸ್ಕೋತ ಬರೀ ಸೀರಿಯಸ್ ಆಗಿದ್ಬಿಟ್ರೆ ಅಷ್ಟು ಖುಷಿ ಅನ್ಸಂಗಿಲ್ಲಲ್ರಿ. ಈಗ ಸಪ್ಪೆ ಎಲ್ಲ ಕೇರ್ಕೊಂಬಿಟ್ಟು ನಮ್ಗೆ ಎಷ್ಟು ಶೇಂಗಾ ತೊಗೊಂಡಿರ್ತೀವಲ್ಲ ರೀ, ಅಂದರೆ 2 ಗ್ಲಾಸ್ 2 ಬಟ್ಲ ಆ ಥರ ಶೇಂಗಾನ ಅಳತೆ ಮಾಡಿ ತೊಗೋಬೋದು. ನಾನಿಲ್ಲಿ ಆ್ಯಕ್ಚುಲಿ ಹಾಗೆ ಹಾಕೋದು, ನಿಮಗೂ ಗೊತ್ತಾಗಲಿ ಅಂತ ನಾನು ಅಳತೆ ಮಾಡಿ ಹಾಕಾಕತ್ತಿದ್ರಿ. 2 ಬಟ್ಲ ಶೇಂಗಾನ ತೊಗೊಂಡ್ಬಿಟ್ರೆ ಅಂದ್ರೆ ಅದು ಸಪ್ಪೆ ತೆಗೆದು ಆಮೇಲೆ 2 ಬಟ್ಲಷ್ಟು ಶೇಂಗಾ ತೊಗೊಂಡಿದ್ದೀನಿ. 2 ಬಟ್ಲಷ್ಟು ಬೆಲ್ಲ ಹಾಕ್ತೀನಿ ರೀ. ಇಷ್ಟು ಬೆಲ್ಲ ಹಾಕಿಬಿಟ್ರು ನನ್ನ ಮಕ್ಳಿಗೆ ಇನ್ನೂ ಸ್ವೀಟ್ ಕಮ್ಮಿನೇ ಅನಿಸುತ್ತೆ. ಸ್ವೀಟ್ ಕಮ್ಮಿ ಬೇಕಂದವರು ನೀವು 1.5 ಬಟ್ಲಷ್ಟಾದ್ರೂ ಬೆಲ್ಲನ ಹಾಕ್ಬೋದು. ಸಕ್ಕರೆ ಹಾಕಿನೂ ಮಾಡ್ಬೋದು, ಬೆಲ್ಲ ಹಾಕಿನೂ ಮಾಡ್ಬೋದು ರೀ. ಅದು ಅವ್ರಿಗೆ ಇಷ್ಟ. ನಾನಿಲ್ಲಿ ಬೆಲ್ಲನ ತೊಗೊಂಡು 2 ಬಟ್ಲಷ್ಟು ಅದನ್ನ ಸಣ್ಣ ಉರಿ ಒಳಗೆ ಕರಗಿಸ್ಕೋಬೇಕಾಗುತ್ತೆ ರೀ. 1 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಅದನ್ನ ಒಂದು ಬಟ್ಲಿಗೆ ಹಾಕಿಬಿಟ್ಟು 1-2 ಹನಿಯಷ್ಟು ಅದನ್ನ ಒಂದು 30 ಸೆಕೆಂಡ್ ಬಿಟ್ಟು ಈ ಥರ ಕಟ್ ಮಾಡಿಬಿಟ್ರೆ ಅದು ಮುರಿಬೇಕು ರೀ. ಅಂದರೆ ಈ ಥರ ಮುರ್ಕೋಬೇಕು ಮತ್ತು ಸೌಂಡ್ ಬರಬೇಕು. ಅದು ಕೆಳಗಡೆ ಪ್ಲೇಟ್ ಒಳಗಡೆ ಹಾಕಿದಾಗ ಕಟ್ ಅಂತೇಳಿ ಆವಾಗ ಅದು ಚಕ್ಕಿ ಚಲೋತ್ನಾಗೆ ಬರೋದು ರೀ. ಈಗಿದ್ರೆ ಅದು ಪಾಕ ಸರಿಯಾಗಿ ಆದಮೇಲೆ 1-2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ನೋಡಿರಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಅದು ಏನಂತಾರೆ ಲೈಟಾಗಿ ಆಗುತ್ತಂತ 1-2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿದ್ದು. ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ನೂ ಮಾಡ್ಬೋದು ರೀ. ನಾನು ಹಾಕಿದ್ದೀನಿ. ಮತ್ತು ಬೇಕಂದರೆ ಇನ್ನೊಂದು ಚಮಚ ತುಪ್ಪನೂ ಹಾಕ್ಬೋದು. ಹಾಕಿ ನಾವು ಎಲ್ಲ ಸಪ್ಪೆ ತೆಗೆದಿಟ್ಟಿದ್ದ ಶೇಂಗಾನ ಇದಕ್ಕೆ ಹಾಕಿಬಿಟ್ಟು ಒಂದು ರೌಂಡ್ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಕಡೆ ಪ್ಲೇಟ್ ಅಥವಾ ಸ್ಲ್ಯಾಬ್ ಮೇಲೆ ಅಥವಾ ಚಪಾತಿ ಮಾಡೋ ಕಲ್ಲು ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ರೀ. ಈಗ ಚಲೋ ಹೊತ್ನಾಗೆ ಶೇಂಗಾ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಚಪಾತಿ ಮಾಡೋ ಕಲ್ಲು ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಟಿದ್ದೆ ರೀ. ಅದು ನಾವು ಏನು ಶೇಂಗಾ ಮಿಕ್ಸ್ ಮಾಡಿರ್ತೀವಲ್ಲ ಎಲ್ಲನೂ ಇದ್ರ ಮೇಲೆ ಹಾಕಬೇಕಾಗುತ್ತೆ. ಜಾಸ್ತಿ ಬಿಸಿ ಇರೋದ್ರಿ ಕೈ ಎಲ್ಲ ಹಚ್ಚಕ್ಕೆ ಹೋಗಬಾರ್ದು. ಯಾಕಂದರೆ ಬೆಲ್ಲದ ಪಾಕ ಹಾಗೆ ರೀ, ಸ್ವಲ್ಪ ಕೈಗೆ ಹತ್ತಿಲೋ ಗುಳ್ಳಿನೇ ಬಂದುಬಿಡುತ್ತೆ. ಹುಷಾರಾಗಿನೇ ಮಾಡಬೇಕು. ಫಸ್ಟ್ ಟೈಮ್ ಮಾಡೋರಾದರೆ ರೂಢಿ ಇದ್ದರೆ ಏನು ಅನ್ಸಂಗಿಲ್ಲ ರೀ. ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರಾಗಿನೇ ಮಾಡಬೇಕು.
ಈಗಿದ್ರೆ ಪರ್ಸಿ ಮೇಲೆ ಈ ಥರ ಎಲ್ಲ ಹಾಕಿಬಿಟ್ಟು ಕೈ ಹಚ್ಚದೇನೆ ಚಮಚಲ್ಲಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು ನೋಡಿರಿ. ಆಮೇಲೆ ಏನಿತ್ತಲ್ಲ ಒಂದು ಬೆಳ್ಳುಳ್ಳಿಗೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಲಟ್ಟಿಸ್ಕೋಬೇಕ್ರಿ. ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ನಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ಲ ನೋಡ್ಕೊಂಬಿಟ್ಟು ಲಟ್ಟಿಸ್ಕೊಂಡು ಸೈಡೆಲ್ಲ ಸ್ವಲ್ಪ ನೀಟಾಗೆ ಮಾಡಿಕೊಂಡು ಕಟ್ ಮಾಡ್ಕೋಬೋದ್ರಿ. ಈ ಥರ ಬೆಳ್ಳುಳ್ಳಿ ತೊಗೊಂಡು ಕೈ ಹಚ್ಚಕ್ಕೆ ಹೋಗಬಾರ್ದು, ಯಾಕಂದರೆ ಜಾಸ್ತಿ ಬಿಸಿ ಇರುತ್ತಲ್ಲ ಕೈ ಸುಟ್ಟು ಬಿಡುತ್ತೆ ಅಂತೇಳಿ ಅಷ್ಟೇ ರೀ. ರೂಢಿ ಇದ್ದರೆ ಏನಾಗಂಗಿಲ್ಲ ರೀ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಸ್ವಲ್ಪ ಕೈಲೇ ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ಅದು ಸೈಡಿಗೆಲ್ಲ ಇದು ಆಗಿರ್ತೈತಲ್ರಿ. ಈಗ ಚಾಕು ತೊಗೊಂಬಿಟ್ಟು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕು ನೋಡಿರಿ. ಮಸ್ತಾಗಿ ಬಂದಿರ್ತಾವೆ. ಹೊರಗಡೆ ಹೋಗಿ ತೊಗೊಂಬಿಟ್ಟು ಅದನ್ನ ಯಾವ ಥರ ಮಾಡಿರ್ತಾರಂತ ಡೌಟ್ ಇರುತ್ತೆ ನನಗೂ ಹಾಗೆ ರೀ. ಹಂಗಾಗಿನೇ ಜಾಸ್ತಿ ಮನೆಯೊಳಗೆ ಮಾಡಿಕೊಟ್ಟಿರ್ತೀನಿ. ಕೆಲವೊಂದು ಸಲ ಅನಿವಾರ್ಯಕ್ಕೆ ಮಾಡದೇ ಇದ್ದಾಗನೇ ಹೊರಗಡೆ ತರೋದಾಗುತ್ತೆ. ಆದರೆ ಹೊರಗಡೆಯಿಂದ ಚಕ್ಕಿ ತಂದಾಗೇನೈತಲ್ರಿ ಇಷ್ಟಿಷ್ಟನೇ ಇರ್ತಾವೆ. ಮತ್ತು ನಾನು ಕೆಲವೊಂದು ರೀಲ್ ಒಳಗೆ ನೋಡಿದ್ದೀನಿ, ಫುಲ್ ಕೆಳಗಡೆ ಹಾಕಿ ಅದೇನು ಹೈಜಿನಿಕ್ ಏನೂ ಇರೋಂಗಿಲ್ಲ, ಪರ್ಸಿ ಮೇಲೆಲ್ಲ ಒತ್ತಿರ್ತಾರೋ ಅಂದರೆ ಲಟ್ಟಿಸ್ತಿರ್ತಾರೋ. ಹಾಗಾಗಿ ಮನ್ಯಾಗನೇ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ನೋಡಿರಿ. ಮಸ್ತ್ ಕ್ರಿಸ್ಪಿಯಾಗಿ ಕಡ್ಮ್ ಅಂತ ತಿನ್ಕೋತಾ ಇರ್ಬೋದು. ನಾನಂತೂ ಈ ಥರ ಮನ್ಯಾಗ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ನೋಡಿರಿ. ಅನಿವಾರ್ಯಕ್ಕೆ ಒಂದೊಂದು ಸಲ ತೊಗೋಬೋದು, ಆದಷ್ಟು ಮನ್ಯಾಗ ಮಾಡೋಕ್ಕೆ ಟ್ರೈ ಮಾಡೋದ್ರಿ. ಗೊತ್ತಿರ್ಲಿಕ್ಕಂದ್ರೆ ನೋಡಿ ಕಲಿಬೇಕಲ್ಲ. ನೋಡಿ ಹಂಗೆ ಕೊಡೋಕ್ಕಿಂತ ಅದಕ್ಕೆ ಸ್ವಲ್ಪ ಟ್ರೈ ಮಾಡಬೇಕ್ರಿ. ನಾನು ಫಸ್ಟ್ ಭಾಳ ಸಲ ಟ್ರೈ ಮಾಡ್ತಿದ್ದೆ. ಅಂದರೆ ಇದೇ ರೆಸಿಪಿ ಅಂತಲ್ರಿ, ಅವಾಗೆಲ್ಲ ಸವಿರುಚಿ ಅಂತ ಟಿ ವಿ ಒಳಗೆಲ್ಲ ಬರ್ತಿತ್ತಲ್ಲ, ಅದನ್ನ ನೋಡಿಬಿಟ್ಟು ಕೆಲಸಾಟ ಮಾಡಿ ವೇಸ್ಟ್ ಎಲ್ಲ ಮಾಡ್ತಿದ್ದೆ. ಫಸ್ಟ್ನೇ ಹಿಡ್ಕೊಂಡು ಅಷ್ಟೇ ರೀ. ನಂಗೆ ಅಡುಗೆ ಮಾಡೋದಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಹಾಗಾಗಿ ಏನಾದರೂ ಹೊಸದನ್ನು ಟ್ರೈ ಮಾಡೋದು, ಹೊಸದನ್ನು ಮಾಡೋದು. ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಏನೋ ಮಾಡೋಕ್ಕೆ ಆಗಂಗಿಲ್ಲ ರೀ. ಕೆಲವೊಂದು ಸಲ ಹಂಗೆ ಆಗ್ತಿರ್ತೈತಿ. ಆದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಟ್ರೈ ಮಾಡಬೇಕು. ಬರೋಂಗಿಲ್ಲ ಅಂತ ಬಿಟ್ಬಿಟ್ರೆ ಯಾವುದೂ ಬರೋಂಗೇ ಇಲ್ಲ ರೀ. ನಾವು ಕಲಿತಾ ಹೋದಂಗೆ ನಮ್ಗದು ಎಲ್ಲ ಥರ ಅದು ಅನುಭವ ಆಗಿಬಿಟ್ಟು ಮತ್ತು ಬೆಸ್ಟಾಗಿ ಮಾಡೋಕ್ಕೆ ಆಗುತ್ತಲ್ರಿ. ಹಾಗಾಗಿ ಈಗ ಶೇಂಗಾ ಚಕ್ಕಿ ಮಾಡಿಬಿಟ್ಟು ತಿಂದು ಸ್ವಲ್ಪ ಹೊತ್ತು ಕುಂತು ಮತ್ತು ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ರೊಟ್ಟಿ ಇಷ್ಟ ಆಗಂಗಿಲ್ಲ, ಆದರೆ ನಾಯಿಗೂ ಆಗುತ್ತೆ, ನನಗೂ ಆಗುತ್ತೆ, ಮತ್ತು ಮನಗೂ ಉಂಟಾನ್ರಿ. ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದೆ, ಅವರು ಇವತ್ತು ಬರೋಂಗಿಲ್ಲ ಅಂತಂದರು, ಊರಿಗೆ ಹೋಗಿದ್ರಲ್ಲ. ಹಾಗಾಗಿ ಸ್ವಲ್ಪ ಬೇಜಾರೂ ಆಗಿತ್ತು. ಮತ್ತು ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಮುಟ್ಗಿ ಮಾಡಾಕಂತೀನಿ ನೋಡಿರಿ. ಮನಸ್ಲಿಂದ ಅಷ್ಟೇ ಪಲ್ಯ ಮಾಡಬೇಕು, ನಾನು ಮುಟ್ಗಿ ತಿನ್ನೋದು. ಅದನ್ನೇ ಕಾಲು ನೋವು ಸಾಕತ್ತಿದ್ದು ಅಂತ ಬಂದು ಮುಟ್ಗಿ ಮಾಡ್ಕೊತ ಕುಂತಿದ್ದೆ ರೀ. ಭಾಳ ತನಕ ನಿಂತ್ರೆ ಕಾಲು ನೋವು ಬರ್ತಾವಲ್ಲ. ಹಾಗಾಗಿ ಇವತ್ತಿನ ಲಾಗ್ನೂ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬೈ ಬೈ ರೀ. ಟೇಕ್ ಕೇರ್.